ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮನೇಲಿ ವೀಳ್ಯದೆಲೆ ಇದೆಯಾ? ಈ ಉಪಾಯ ಮಾಡಿ ಕೋಟಿ ಕೋಟಿ ಸಾಲದಿಂದ ಮುಕ್ತರಾಗಬಹುದು ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಗೆ ಮೆಂಬರ್ ಆಗಿ ಸಾಕಷ್ಟು ಲಾಭ ಪಡೆಯೋದಕ್ಕೆ ಮರಿಬೇಡಿ. ನೀವು ಎಷ್ಟೇ ಮೃಷ್ಟಾನ್ನ ಭೋಜನ ತಿನ್ನಿ, ಕೊನೆಯಲ್ಲಿ ಎಲೆ ಅಡಿಕೆ ಇಲ್ಲ ಸ್ವೀಟ್ ಪಾನ್ ತಿನ್ನದೇ ಇದ್ರೆ ಆ ಊಟ ಸಂಪೂರ್ಣ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಅಲ್ಲಿಗೆ ಈ ವೀಳ್ಯದೆಲೆಗೆ ಅದೆಂಥ ಶಕ್ತಿ ಇರಬಹುದು ಅಲ್ವಾ? ಈ ವೀಳ್ಯದೆಲೆ ಇದೆಯಲ್ವಾ, ಇದನ್ನ ಅಂಥಿಂಥ ಎಲೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ಈ ಎಲೆಗೆ ಇರುವಂತಹ ಶಕ್ತಿ ನಮಗೆಲ್ಲ ಗೊತ್ತೇ ಇಲ್ಲ. ಅದಕ್ಕೆ ತಾನೇ ಯಾವುದೇ ಪೂಜಾ ಕಾರ್ಯ ಅಥವಾ ಶುಭ ಕಾರ್ಯ ಇದ್ರೆ ಈ ವೀಳ್ಯದೆಲೆ ಇಲ್ಲದೆ ಅವುಗಳನ್ನ ಮಾಡೋದೇ ಇಲ್ಲ. ಈಗ ಇದೇ ವೀಳ್ಯದೆಲೆಯಿಂದ ನಿಮ್ಮ ತಲೆ ಮೇಲಿರುವಂತಹ ಸಾಲದ ಭಾರದಿಂದ ಮುಕ್ತರಾಗಬಹುದು. ಇದೇನಿದು, ಸಾಲಕ್ಕೂ ಈ ವೀಳ್ಯದೆಲೆಗೂ ಏನ್ ಸಂಬಂಧ? ಈ ಎಲೆ ಅದ್ಹೇಗ್ ಸಾಲದಿಂದ ಮುಕ್ತಿ ಕೊಡಬಹುದು ಅಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೆ ನೀವು ಈ ಎಲೆಯನ್ನ ಇಟ್ಕೊಂಡು ನಾವು ಹೇಳಿರುವಂತಹ ಈ ಉಪಾಯವನ್ನ ಮಾಡಿ. ನಿಮಗೆ ಕೋಟಿ ಕೋಟಿ ಸಾಲ ಇದ್ರೂ ಅದರಿಂದ ಅತಿ ಶೀಘ್ರದಲ್ಲಿ ಮುಕ್ತರಾಗ್ಬಿಡ್ತೀರಾ. ಎಲ್ಲಾ ಉಪಾಯಗಳನ್ನ ಮಾಡಬೇಕು ಅಂತೇನಿಲ್ಲ. ನಿಮಗೆ ಯಾವುದು ಸಾಧ್ಯವಾಗುತ್ತೋ ಆ ಒಂದು ಉಪಾಯವನ್ನ ಮಾಡಿದ್ರೆ ಸಾಕು. ಹಾಗಾದ್ರೆ ಈ ವೀಳ್ಯದೆಲೆಯನ್ನ ತಗೊಳ್ಳಿ. ನಾವು ಹೇಳಿದ ಹಾಗೆ ಈ ಉಪಾಯಗಳನ್ನ ಮಾಡ್ತಾ ಹೋಗಿ. ಆಗ ನೋಡಿ ಹೇಗೆ ನಿಮ್ಮ ಸಾಲದ ಭಾರ ಹೇಗೆ ಹಂತ ಹಂತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಅದಕ್ಕೂ ಮುನ್ನ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ, ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಈಗ ಸಾಲ ಮಾಡಿದ್ದಾಗಿದೆ, ಆ ಸಾಲ ತೀರಿಸೋದಕ್ಕಾಗ್ತಾ ಇಲ್ಲ, ಪರದಾಡ್ತಾ ಇದ್ದೀರಾ, ಸಾಲ ಪಡೆದವರಿಂದ ಬಯಸ್ಕೊಳ್ತಾ ಇದ್ದೀರಾ. ಹಾಗಾದ್ರೆ ನೀವು ಈ ಉಪಾಯಗಳನ್ನ ಶ್ರದ್ಧೆ ಭಕ್ತಿಯಿಂದ ಮಾಡಿ. ಇದರಿಂದ ನಿಮಗೆ ಅನುಕೂಲ ಆಗೋದಂತೂ ನಿಜ. ಎಷ್ಟೋ ಜನ ಈ ಉಪಾಯಗಳನ್ನ ಮಾಡಿ ತಮ್ಮ ಸಾಲದಿಂದ ಮುಕ್ತರಾಗಿದ್ದಾರೆ. ಇನ್ನೂ ಕೆಲವರು ಅರ್ಧ ಸಾಲ ತೀರಿಸಿದ್ದೂ ಆಗಿದೆ. ಹೌದು ವೀಕ್ಷಕರೇ, ಈ ಉಪಾಯಗಳನ್ನ ನೀವು ಮಾಡಲೇಬೇಕು. ಅದಕ್ಕೂ ಮುಂಚೆ ನಿಮಗೆ ಕೆಲ ಸಲಹೆಗಳು. ನೀವು ಸಾಲ ಪಡೆಯುವಾಗ ಯಾವುದೇ ಕಾರಣಕ್ಕೂ ಮಂಗಳವಾರ ಶನಿವಾರದಂದು ಸಾಲ ಪಡಿಬೇಡಿ. ಅದರಲ್ಲೂ ಶನಿವಾರದಂದು ಪಡೆದಂತಹ ಸಾಲ ಯಾವತ್ತೂ ತೀರಿಸೋದಕ್ಕೆ ಆಗೋದೇ ಇಲ್ವಂತೆ. ಹಾಗೇನೆ ಆ ದಿನದಂದು ಸಾಲದ ಬಗ್ಗೆ ಯಾವುದೇ ವ್ಯವಹಾರಗಳನ್ನ ಮಾಡಬೇಡಿ. ಇದರಿಂದ ನಿಮಗೆ ನಷ್ಟವೇ ಆಗುತ್ತೆ ಹೊರತು ಲಾಭವಂತೂ ಆಗಲ್ಲ. ಇನ್ನು 8, ಈ ಸಂಖ್ಯೆ ಶನಿಯ ಸಂಖ್ಯೆ ಅಂತ ಹೇಳಲಾಗುತ್ತೆ. ಆದ್ರಿಂದ ಯಾವುದೇ ತಿಂಗಳ 8, 17 ಹಾಗೂ 26ರಂದು ಸಾಲ ಮಾಡೋದಕ್ಕೆ ಹೋಗಬೇಡಿ. ಹಾಗೇನೆ ಸಾಲಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರ ವಹಿವಾಟುಗಳನ್ನು ಕೂಡ ಮಾಡಬೇಡಿ. ಹಾಗಾದ್ರೆ ಯಾವತ್ತು ಸಾಲ ಪಡಿಬೇಕು? ಅದಕ್ಕೂ ಯಾವ್ದಾದ್ರೂ ಉತ್ತಮ ದಿನ ಇದೆಯಾ ಅಂತ ಕೇಳ್ತೀರಾ? ಸೋಮವಾರ, ಬುಧವಾರ ಹಾಗೂ ಶುಕ್ರವಾರದ ದಿನಗಳಂದು ಸಾಲ ಪಡಿಬೇಕು. ಸಾಲ ಕೈಗೆ ಬರ್ತಿದ್ದ ಹಾಗೆ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ, ಮನಸ್ಸಿನಿಂದ ನೀವು ನಂಬುವಂತಹ ದೇವರನ್ನ ಪ್ರಾರ್ಥನೆ ಮಾಡಿ. ಹಾಗೇನೆ, ದೇವರೇ, ಈ ಹಣ ನಿನ್ನದು, ನಾನು ಕೂಡ ನಿನ್ನ ಭಕ್ತ, ಆದಷ್ಟು ಬೇಗ ಈ ಸಾಲದ ಋಣದಿಂದ ಮುಕ್ತನನ್ನಾಗಿ ಮಾಡು ಅಂತ ಬೇಡ್ಕೊಳ್ಳಿ. ಇನ್ನು ಈ ಸಾಲದ ಕುರಿತಾಗಿ ಯಾವುದಾದ್ರೂ ಪತ್ರಗಳಿಗೆ ಸಹಿ ಹಾಕಬೇಕು ಅಂತ ಇದ್ದಲ್ಲಿ ದಯಮಾಡಿ ಕಪ್ಪು ಬಣ್ಣ ಪೆನ್ನಿನಿಂದ ದೂರ ಇದ್ಬಿಡಿ. ಕಪ್ಪು ಬಣ್ಣ ಶುಭದ ಸೂಚನೆಯಲ್ಲ. ಈಗ ಇದೇ ಎಲೆಯನ್ನ ಇಟ್ಕೊಂಡು ನೀವು ಮಾಡಬೇಕಾಗಿರೋ ಮೊದಲನೇ ಉಪಾಯ ಏನು ಅಂತಂದ್ರೆ, ಒಂದು ವೀಳ್ಯದೆಲೆಯನ್ನ ತಗೊಳ್ಳಿ. ಆ ಎಲೆ ಮುರಿದಿರಬಾರದು, ಹಾಗೇನೆ ಹರಿದಿರಬಾರದು, ಇಲ್ಲ ಬಾಡಿರ್ಲೂಬಾರದು. ಆ ಎಲೆ ಹಸಿರಾಗಿ ತುಂಬಾ ತಾಜಾ ಆಗಿರ್ಬೇಕು. ಅದರ ದಂಟನ್ನ ತೆಗೆದು ಹಾಕಿಟ್ಕೊಳ್ಳಿ. ಈ ಉಪಾಯವನ್ನ ಮಂಗಳವಾರ ಸಂಜೆ ಸ್ನಾನ ಮಾಡಿ ಸ್ವಚ್ಛ ಬಟ್ಟೆಯನ್ನ ಹಾಕೊಂಡು ಮಾಡಬೇಕು. ತಾಜಾ ಆಗಿರೋ ಎಲೆಯನ್ನ ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಅದರ ಮೇಲೆ 2 ಲವಂಗ ಹಾಗೂ 1 ಏಲಕ್ಕಿಯನ್ನ ಇಡಬೇಕು. ಇಷ್ಟು ಮಾಡಿದ ನಂತರ ಅದನ್ನ ಬೀಡಾ ತರಹ ಮಡಚ್ಬಿಡಿ. ಆ ನಂತರ ಆ ಲವಂಗ ಹಾಕಿ ಮಡಚಿಟ್ಕೊಂಡಿರುವಂತಹ ಎಲೆಯನ್ನ ಹನುಮನ ಮಂದಿರಕ್ಕೆ ತಗೊಂಡು ಹೋಗಿ ಅದನ್ನ ಅರ್ಪಿಸಿ. ಹೀಗೆ ನೀವು ಏನಿಲ್ಲ ಅಂತಂದ್ರೂ 3 ತಿಂಗಳು ಮಾಡಬೇಕು. ಯಾವ ಕಾರಣಕ್ಕಾದ್ರೂ ನಿಮ್ಮಿಂದ ಹೋಗೋದಕ್ಕೆ ಸಾಧ್ಯವಾಗದೇ ಇದ್ದಲ್ಲಿ ನಿಮ್ಮ ಕುಟುಂಬದವ್ರು ಯಾರಾದ್ರೂ ಹೋದ್ರೂ ಕೂಡ ನಡೆಯುತ್ತೆ. ಈ ಉಪಾಯವನ್ನ ಮಾಡೋ ದಿನ ನೀವು ಮಾಂಸ ಮದ್ಯವನ್ನ ತ್ಯಜಿಸಬೇಕು. ಇಷ್ಟು ಮಾಡಿ ಆಮೇಲೆ ನೋಡಿ ಹೇಗೆ ನೀವು ಸಾಲದಿಂದ ಋಣಮುಕ್ತರಾಗ್ತಾ ಹೋಗ್ತೀರಾ ಅಂತ. ಅಲ್ಲದೆ ಈ ಉಪಾಯವನ್ನ ಮಾಡೋದ್ರಿಂದ ಹನುಮನ ದೇವರ ಆಶೀರ್ವಾದವು ನಿಮ್ಮ ಮೇಲಿರುತ್ತೆ. ಈಗ ಇನ್ನೊಂದು ಉಪಾಯವನ್ನ ಹೇಳ್ತೀವಿ, ಅದನ್ನು ಕೇಳಿಸ್ಕೊಂಡ್ಬಿಡಿ.
ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಬಂದ್ರೆ ಸಾಕು, ಅವುಗಳ ಜೊತೆಗೆ ಅದರ ಸ್ನೇಹಿತರನ್ನೂ ಕರ್ಕೊಂಡು ಬಂದ್ಬಿಡುತ್ತೆ. ಪ್ರತಿ ಕೆಲಸದಲ್ಲೂ ವಿಘ್ನ ಆಗ್ತಾ ಇರತ್ತೆ, ಕುಟುಂಬದಲ್ಲಿ ನೆಮ್ಮದಿ ಹಾಳಾಗೋಗಿರುತ್ತೆ, ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇರತ್ತೆ. ಒಮ್ಮಿಂದೊಮ್ಮೆಲೆ ಎಲ್ಲ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ನಿಮ್ಮ ಜೀವನದಲ್ಲೂ ಹೀಗೆ ಆಗ್ತಾ ಇದೆಯಾ? ಹಾಗಿದ್ದಲ್ಲಿ ನೀವು ತಾಜಾ ಹಸಿರು ಬಣ್ಣದ ವೀಳ್ಯದೆಲೆಯನ್ನ ತಗೊಳ್ಳಿ. ಅದು ಮನೆಯಲ್ಲಿಲ್ಲ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಸಿಕ್ಕೇ ಸಿಗತ್ತೆ. ತಾಜಾ ಹಸಿರು ಬಣ್ಣದ ಎಲೆಯನ್ನ ತನ್ನಿ. ಅದರ ದಂಟನ್ನ ಮುರಿದು ಆ ಎಲೆಯನ್ನ ತಿರುವಿ ಹಾಕಿ, ಅಂದ್ರೆ ಉಲ್ಟಾ ಇಟ್ಕೊಳ್ಳಿ. ಅದರ ಮೇಲೆ 2 ಲವಂಗವನ್ನ ಇಟ್ಟು ದೇವರ ಬಳಿ ಪ್ರಾರ್ಥನೆ ಮಾಡಿ, ನಿಮ್ಮ ಕಷ್ಟಗಳು ನಿಮ್ಮಿಂದ ದೂರ ಆಗೋಗ್ಲಿ ಅಂತ ಕೇಳ್ಕೊಂಡು ಆ ಎಲೆಯನ್ನ ನಿಧಾನವಾಗಿ ಹರಿಯುವ ನೀರಲ್ಲಿ ತೇಲಿಬಿಡಿ. ಅದು ಹಾಗೆಯೇ ತೇಲ್ತಾ ಹೋದ್ರೆ ನಿಮ್ಮ ಕಷ್ಟಗಳು ಕೂಡ ಅದೇ ರೀತಿ ತೇಲ್ತಾ ಹೋಗ್ಬಿಡುತ್ತೆ ಅಂತ. ಕೇವಲ ಕಷ್ಟಗಳು ಮಾತ್ರ ಅಲ್ಲ, ದಾರಿದ್ರ್ಯವು ಕೂಡ ಇದ್ದಲ್ಲಿ ಅದು ಕೂಡ ಎಲೆಯ ಜೊತೆಗೆ ಹೋಗುತ್ತೆ. ಮತ್ತೊಂದು ಉಪಾಯ ಏನು ಅಂತಂದ್ರೆ, ಸೂರ್ಯಾಸ್ತದ ನಂತರ ಕತ್ತಲು ಆವರಿಸ್ತಿದ್ದ ಹಾಗೆ ನೀವು ಸ್ನಾನ ಮಾಡಿ. ರಾತ್ರಿ 11 ಗಂಟೆಯಿಂದ 1 ಗಂಟೆಯ ಒಳಗೆ ಹನುಮನ ಮೂರ್ತಿಯ ಮುಂದೆ ಕೂತು ಆಂಜನೇಯನಿಗೆ ಕೆಂಪು ಹೂವನ್ನ ಅರ್ಪಿಸಿ. ಹಾಗೇನೆ ದೀಪ ಹಚ್ಚಿ ಆ ನಂತರ ಹನುಮಾನ್ ಚಾಲಿಸವನ್ನ ಏನಿಲ್ಲ ಅಂತಂದ್ರೂ 11 ಬಾರಿ ಪಠಿಸಿ. ಹೀಗೆ ನೀವು 11 ಮಂಗಳವಾರ ಮಾಡಲೇಬೇಕು. ಹೀಗೆ ಮಾಡೋದ್ರಿಂದಲೂ ನೀವು ಸಾಲದಿಂದ ಮುಕ್ತರಾಗೋದಲ್ಲದೆ ಕೋಟ್ಯಾಧಿಪತಿ ಕೂಡ ಆಗ್ತೀರಾ. ಕೊನೆಯದಾಗಿ ಋಣಮೋಚಕ ಮಂಗಲ ಸ್ತೋತ್ರವನ್ನ ಪಠಣೆ ಮಾಡಿ, ಇಲ್ಲ ಕನಕಾಧಾರ ಸ್ತೋತ್ರವನ್ನ ಪಠಣೆ ಮಾಡಿ. ಇದರಿಂದಲೂ ನಿಮಗೆ ಸಹಾಯ ಆಗುತ್ತೆ.